ಗೌಡರ ಬೆನ್ನಿಗೆ ನಿಂತ ಧೀಮಂತ ಶಕ್ತಿ, ಗೌಡರ ಕುಟುಂಬದ ರಕ್ಷಾ ಕವಚ ಆ ಮಹಾತಾಯಿ. ನೋವು ಅಪಮಾನಗಳನ್ನು ನಗುತ್ತಾ ನಗುತ್ತಾ ಸಹಿಸಿದ ಜೀವ. ಇದೇ ಈ ಹೊತ್ತಿನ ವಿಶೇಷ. ಮಹಾಸತಿ ಚೆನ್ನಮ್ಮ. ನಾನು ಸುರಭಿ ರಾಜೇಂದ್ರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಯೋಸಹಜ ಕಾಯಿಲೆಯಿಂದಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ಹಿರಿಯ ಜೀವದ ಅಗಲಿಕೆಯಿಂದಾಗಿ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಇಡೀ ದೊಡ್ಡ ಗೌಡರ ಕುಟುಂಬಕ್ಕೆ ತೀವ್ರ ಆಘಾತವಾಗಿದೆ. ಹರದಹಳ್ಳಿಯ ಕೃಷಿ ಭೂಮಿಯ ಮಣ್ಣಿನ ವಾಸನೆಯಿಂದ ಹಿಡಿದು ದೆಹಲಿಯ ಪ್ರಧಾನಿ ಮಂತ್ರಿ ನಿವಾಸದ ಭವ್ಯತೆಯವರೆಗೆ ಸಾಗಿದ ಇವರ ಅಪರೂಪದ ಬದುಕು ಕೊನೆಗೊಂಡಿದೆ. ದೊಡ್ಡಗೌಡರ ಸುದೀರ್ಘ 7 ದಶಕಗಳ ರಾಜಕೀಯ ಚದುರಂಗದಾಟದ ಹೋರಾಟಕ್ಕೆ ಬೆನ್ನೆಲುಬಾಗಿ ಮತ್ತು ಅವರ ಯಶಸ್ಸಿನ ಹಿಂದಿನ ಅದೃಶ್ಯ ಶಕ್ತಿಯಾಗಿ ನಿಂತು ಇಂದು ಇಹಲೋಕ ತ್ಯಜಿಸಿದ ಮಹಾತಾಯಿಯ ಸಂಪೂರ್ಣ ಇತಿಹಾಸವನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ಅಧಿಕಾರದ ಉತ್ತುಂಗಕ್ಕೆ ಏರಿದಾಗ ಜಗತ್ತೇ ಸಲಾಂ ಹೊಡೆಯುತ್ತದೆ. ಆದರೆ ಆ ಉತ್ತುಂಗಕ್ಕೆ ಏರುವ ಹಾದಿಯಲ್ಲಿ ಎದುರಾಗುವ ಮುಳ್ಳಿನ ಹಾಸಿಗೆಯನ್ನು ಸಹಿಸಿಕೊಂಡು ಪತಿಯ ಯಶಸ್ಸಿಗೆ ದಾರಿದೀಪವಾಗುವ ಹೆಣ್ಣು ಮಗಳು ಸಿಗುವುದು ಕೋಟಿಯಲ್ಲೊಬ್ಬರು. 1937ರಲ್ಲಿ ಜನಿಸಿದ ಚೆನ್ನಮ್ಮ ಅವರ ಜೀವನ ಪಯಣ ಇಡೀ ನಾಡಿಗೆ ಸರಳತೆಯ ಸಾಕಾರ ಮೂರ್ತಿಯಂತೆ ಕಾಣಿಸುತ್ತದೆ. ಗ್ರಾಮೀಣ ಭಾಗದ ಸಾಂಪ್ರದಾಯಿಕ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಇವರು ಸೌಮ್ಯ ಹಾಗೂ ಗಾಂಭೀರ್ಯದ ಸ್ವಭಾವವನ್ನು ತಮ್ಮ ರಕ್ತದಲ್ಲೇ ಮೈಗೂಡಿಸಿಕೊಂಡಿದ್ದರು. ರಾಜಕೀಯದ ಅಬ್ಬರವಾಗಲಿ ಅಥವಾ ದೇಶದ ಪ್ರಥಮ ಮಹಿಳೆಯಾಗುವ ಅಧಿಕಾರದ ಅಹಂಕಾರವಾಗಲಿ ಅವರನ್ನ ಎಂದಿಗೂ ಆಕರ್ಷಿಸಲಿಲ್ಲ. ಪ್ರಚಾರದ ಬೆಳಕಿನಿಂದ ಸದಾ ಮೈಲಿಗಲ್ಲಷ್ಟು ದೂರವಿದ್ದ ಇವರು ದೊಡ್ಡಗೌಡರ ಯಶಸ್ಸಿನ ಹಿಂದಿನ ಕಣ್ಣಿಗೆ ಕಾಣದ ನಂದಾದೀಪ. ಮೇ 25ರಂದು ದೇವೇಗೌಡರ ಕೈ ಹಿಡಿದು ಹರದನಹಳ್ಳಿಯ ಸೊಸೆಯಾಗಿ ಚೆನ್ನಮ್ಮ ಹೆಜ್ಜೆ ಇಟ್ಟಾಗ ಇತಿಹಾಸವೊಂದು ಸೃಷ್ಟಿಯಾಗುತ್ತಿತ್ತೆಂದು ಯಾರೂ ಊಹಿಸಿರಲಿಲ್ಲ. ಅಂದಿನಿಂದ ಗೌಡರ ಪ್ರತಿಯೊಂದು ಏಳು ಬೀಳುಗಳಲ್ಲೂ ನೆರಳಿನಂತೆ ಜೊತೆಯಾಗಿ ಸಾಗಿದ ಅಪರೂಪದ ಸಾಕ್ಷಿ ಇವರಾಗಿದ್ದಾರೆ. ಹಳ್ಳಿಯ ಜಂಟಿ ಕುಟುಂಬದ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಾ ಗೌಡರಿಗೆ ಮನೆ ಕಡೆಯ ಚಿಂತೆ ಇಲ್ಲದಂತೆ ಮಾಡಿದ್ದರು. ಪತಿಯ ರಾಜಕೀಯ ಆಸೆ ಮತ್ತು ಮಹತ್ವಾಕಾಂಕ್ಷೆಗಳಿಗೆ ಎಂದಿಗೂ ಅಡ್ಡಿಯಾಗದೆ ಅವರ ಬೆನ್ನಿಗೆ ನಿಂತು ಪ್ರೋತ್ಸಾಹ ನೀಡಿದ ಧೀಮಂತೆ. ಸಂಸಾರದ ನೊಗವನ್ನು ಹೊತ್ತು ಹಗಲಿರುಳು ಶ್ರಮಿಸಿದ ಈ ಹಿರಿಯ ಜೀವ ಗೌಡರ ಬದುಕಿನ ಮಹತ್ವದ ತಿರುವುಗಳಲ್ಲೆಲ್ಲ ಜೊತೆಯಾಗಿದ್ದರು. ದೇವೇಗೌಡರು ಸಾರ್ವಜನಿಕ ಬದುಕಿನಲ್ಲಿ ಕಣಕ್ಕಿಳಿದಾಗ ಚೆನ್ನಮ್ಮ ಮನೆಯ ಜವಾಬ್ದಾರಿ ಹಾಗೂ ಕೃಷಿ ಕೆಲಸಗಳ ಸಂಪೂರ್ಣ ಹೊಣೆ ಹೊತ್ತಿದ್ದರು. ಮುಂಜಾನೆ ಎದ್ದು ಹೊಲ ಗದ್ದೆಗಳಿಗೆ ನೀರು ಹರಿಸುವುದರಿಂದ ಹಿಡಿದು ಕೂಲಿ ಆಳುಗಳ ನಿರ್ವಹಣೆಯವರೆಗೂ ಎಲ್ಲವನ್ನೂ ತಾವೇ ನೋಡಿಕೊಳ್ಳುತ್ತಿದ್ದರು. ತೋಟದ ಮನೆಯ ಮಣ್ಣಿನಲ್ಲಿ ದುಡಿಯುತ್ತಲೇ ಪತಿಯ ರಾಜಕೀಯ ನೆರಳಾಗಿ ಸದ್ದಿಲ್ಲದೆ ಬೆಳೆದ ಧೀಮಂತ ಮಹಿಳೆ ಇವರು. ಆರಂಭಿಕ ದಿನಗಳಲ್ಲಿ ಎದುರಾದ ತೀವ್ರ ಆರ್ಥಿಕ ಸಂಕಷ್ಟಗಳಿದ್ದಾಗಲೂ ಧೃತಿಗೆಡದೆ ಸಂಸಾರ ನಾವೆಯನ್ನು ದಡ ಸೇರಿಸಿದ್ದರು. ಕಡು ಬಡತನ ಮತ್ತು ರಾಜಕೀಯದ ಆರಂಭಿಕ ಬಿಕ್ಕಟ್ಟುಗಳನ್ನು ಅತ್ಯಂತ ಧೈರ್ಯದಿಂದ ನಿಭಾಯಿಸಿದ ಶಕ್ತಿ ಇವರದ್ದು. ಗಂಡು ಹಾಗೂ 2 ಹೆಣ್ಣು ಮಕ್ಕಳ ದೊಡ್ಡ ಸಂಸಾರವನ್ನು ಸಾಕಿ ಸಲಹುವುದು ಸಾಮಾನ್ಯದ ಮಾತಾಗಿರಲಿಲ್ಲ. ಮಕ್ಕಳ ಶಿಸ್ತು, ಸಂಸ್ಕಾರ ಮತ್ತು ಉನ್ನತ ಶಿಕ್ಷಣದ ಹಿಂದೆ ತಾಯಿಯ ದೊಡ್ಡ ಶ್ರಮ ಮತ್ತು ಕಟ್ಟುನಿಟ್ಟಾದ ನಿಯಮಗಳಿದ್ದವು. ದೊಡ್ಡಗೌಡರು ರಾಜಕೀಯ ಪ್ರವಾಸಗಳಲ್ಲಿ ನಿರತರಾಗಿದ್ದಾಗ ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ಬೆಳೆಸಿದವರು ಇದೇ ತಾಯಿ.
ಮಕ್ಕಳಲ್ಲಿ ಯಾರಿಗೂ ಹಳ್ಳಿಯ ಮಣ್ಣಿನ ಗುಣಗಳು ತಪ್ಪದಂತೆ ಸದಾ ಜಾಗ್ರತೆ ವಹಿಸಿ ಸಂಸ್ಕಾರದ ಪಾಠ ಮಾಡಿದ್ದರು. ಇಡೀ ಗೌಡರ ಕುಟುಂಬ ಸಾಮ್ರಾಜ್ಯದ ಇವತ್ತಿನ ಯಶಸ್ಸಿನ ಅಡಿಪಾಯ ಈ ಮಹಾ ತಾಯಿಯ ತ್ಯಾಗದ ಮೇಲೆ ನಿರ್ಮಾಣವಾಗಿದೆ. 1975ರ ತುರ್ತು ಪರಿಸ್ಥಿತಿಯ ಆ ಕರಾಳ ದಿನಗಳು ಚೆನ್ನಮ್ಮ ಅವರ ಬದುಕಿನ ಅತ್ಯಂತ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದ್ದವು. ಎಚ್.ಡಿ. ದೇವೇಗೌಡರು ಜೈಲು ಪಾಲಾದಾಗ ಇಡೀ ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಹೊಣೆ ಇವರ ಹೆಗಲೇರಿತು. ಸರಕಾರದ ನಿಗಾ ಮತ್ತು ರಾಜಕೀಯ ದ್ವೇಷದ ನಡುವೆಯೂ ಒಬ್ಬಂಟಿಯಾಗಿಯೇ 6 ಮಕ್ಕಳನ್ನು ಸಾಕಿ ಸಲಹಿದ ಧೀರ ಮಹಿಳೆ ಇವರು. ಆ ಕಠಿಣ ದಿನಗಳಲ್ಲಿ ಸಮಾಜದಿಂದ ಎದುರಾದ ಅವಮಾನ ಮತ್ತು ಆತಂಕಗಳನ್ನು ನಗುಮುಖದಿಂದಲೇ ಎದುರಿಸಿದ್ದರು. ಪತಿ ಜೈಲಿನಲ್ಲಿದ್ದರೂ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡ ಧೈರ್ಯವಂತೆ ಇವರು. ಜೈಲಿನಲ್ಲಿದ್ದ ಪತಿಯನ್ನ ನೋಡಲು ಮಕ್ಕಳೊಂದಿಗೆ ಕಷ್ಟಪಟ್ಟು ಸುದೀರ್ಘ ಪ್ರಯಾಣ ಬೆಳೆಸುತ್ತಿದ್ದ ದಿನಗಳು ಕಣ್ಣೀರು ತರಿಸುತ್ತವೆ. ರಾಜಕೀಯ ದ್ವೇಷದ ಬಿಸಿ ಇಡೀ ಕುಟುಂಬಕ್ಕೆ ತಟ್ಟಿದ್ದರೂ ಧೈರ್ಯ ಕಳೆದುಕೊಳ್ಳದೆ ಹೋರಾಟ ನಡೆಸಿದ ದಿಟ್ಟ ಮಹಿಳೆ. ಕಡು ಕಷ್ಟದ ದಿನಗಳನ್ನು ಅತ್ಯಂತ ಸಹನೆಯಿಂದ ಮತ್ತು ಧೀಮಂತಿಕೆಯಿಂದ ಎದುರಿಸಿದ ಮಹಾಮಾತೆ ಇವರಾಗಿದ್ದಾರೆ. ಗೌಡರ ರಾಜಕೀಯ ಹೋರಾಟದ ಹಾದಿಯಲ್ಲಿ ಬಿರುಗಾಳಿ ಬೀಸಿದಾಗಲೆಲ್ಲ ಇವರು ಬಂಡೆಯಂತೆ ಬೆನ್ನಿಗೆ ನಿಂತು ಸಾಂತ್ವನ ನೀಡಿದ್ದರು. ತುರ್ತು ಪರಿಸ್ಥಿತಿಯ ಕರಾಳ ನೆನಪುಗಳು ಇವರ ಬದುಕಿನ ಧೈರ್ಯದ ಕಥೆಯನ್ನು ಇಡೀ ನಾಡಿಗೆ ಸಾರುತ್ತವೆ. ಮೊದಲ ಮಗ ಎಚ್.ಡಿ. ಬಾಲಕೃಷ್ಣ ಗೌಡರನ್ನು ಕಟ್ಟುನಿಟ್ಟಾದ ಶಿಸ್ತಿನಲ್ಲೇ ಬೆಳೆಸಿ ಕೆಎಎಸ್ ಅಧಿಕಾರಿಯನ್ನಾಗಿ ರೂಪಿಸಿದ್ದರು. ತಾಯಿಯ ಶಿಸ್ತಿನ ಪಾಠವೇ ಮಕ್ಕಳ ಉನ್ನತ ಸಾಧನೆಗೆ ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬಾಳಲು ಬುನಾದಿಯಾದರು. ರಾಜಕೀಯದ ಪ್ರಭಾವ ಮಕ್ಕಳ ಮೇಲೆ ಬೀರದಂತೆ ಅಧಿಕಾರಿ ವರ್ಗದಲ್ಲಿ ಮಗ ಮುನ್ನಡೆಯಲು ಇವರೇ ಪ್ರೇರಣೆಯಾಗಿದ್ದರು. ಸರಕಾರಿ ಅಧಿಕಾರಿಯಾಗಿ ಹಿರಿಯ ಮಗ ನಿವೃತ್ತರಾಗುವವರೆಗೆ ನಿರಂತರ ಮಾರ್ಗದರ್ಶಿಯಾಗಿ ಮನೆಯ ಹಿರಿಯ ಜವಾಬ್ದಾರಿ ನಿಭಾಯಿಸಿದ್ದರು. ತಾಯಿಯ ಮಾತಿಗೆ ಮೊದಲ ಗೌರವ ನೀಡುವ ಗುಣವನ್ನು ಇಂದಿಗೂ ಇವರ ಮಕ್ಕಳು ಪಾಲಿಸಿಕೊಂಡು ಬಂದಿದ್ದಾರೆ. ಎರಡನೇ ಮಗ ಎಚ್.ಡಿ. ರೇವಣ್ಣ ಅವರನ್ನು ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕೀಯ ನಾಯಕನನ್ನಾಗಿ ರೂಪಿಸುವಲ್ಲಿ ಇವರ ಪಾತ್ರ ದೊಡ್ಡದಿದೆ. ಜಿಲ್ಲೆಯ ರಾಜಕೀಯದ ಸಾರಥ್ಯ ವಹಿಸಲು ಮತ್ತು ತಳಮಟ್ಟದ ಜನರೊಂದಿಗೆ ಸಂಪರ್ಕ ಹೊಂದಲು ತಾಯಿಯ ಆಶೀರ್ವಾದವೇ ಕಾರಣವಾಗಿತ್ತು. ರೇವಣ್ಣ ಅವರು ಎಷ್ಟೇ ದೊಡ್ಡ ಸಚಿವರಾಗಿದ್ದರೂ ತಾಯಿಯ ಎದುರು ನಿಂತಾಗ ಸಾಮಾನ್ಯ ಮಗನಂತೆ ವಿನಯದಿಂದ ಇರುತ್ತಾರೆ. ತಾಯಿಯ ಪ್ರತಿಯೊಂದು ಮಾತಿಗೆ ಮತ್ತು ಅವರ ಧಾರ್ಮಿಕ ನಂಬಿಕೆಗಳಿಗೆ ರೇವಣ್ಣ ಸದಾ ಮೊದಲ ಆದ್ಯತೆ ನೀಡುತ್ತಾ ಬಂದಿದ್ದಾರೆ. ಇಡೀ ಹಾಸನ ಜಿಲ್ಲೆಯ ಜನತೆಗೆ ಚೆನ್ನಮ್ಮ ಅವರು ಒಬ್ಬ ಆದರ್ಶ ತಾಯಿಯಾಗಿ ಕಾಣಿಸುತ್ತಾರೆ. ಮೂರನೇ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲು ಈ ತಾಯಿಯ ನಿರಂತರ ಹಾರೈಕೆ ಮತ್ತು ಆಶೀರ್ವಾದವಿತ್ತು. ಚಿತ್ರರಂಗದಿಂದ ರಾಜಕೀಯದವರೆಗೆ ಮಗನ ಬೆಳವಣಿಗೆಯನ್ನು ಹತ್ತಿರದಿಂದ ಕಂಡು ಹರಸಿದ ಕರುಣಾಮಯಿ ತಾಯಿ ಇವರು. ಸದ್ಯ ಕೇಂದ್ರ ಸಚಿವರಾಗಿ ದೇಶದ ಮಟ್ಟದಲ್ಲಿ ಬೆಳೆಯುವವರೆಗೂ ತಾಯಿಯ ಪ್ರೀತಿಯೇ ಕುಮಾರಣ್ಣನಿಗೆ ಅತಿ ದೊಡ್ಡ ಶ್ರೀರಕ್ಷೆಯಾಗಿದೆ. ಎಷ್ಟೇ ರಾಜಕೀಯ ಬಿಕ್ಕಟ್ಟುಗಳು ಎದುರಾದರೂ ತಾಯಿಯ ಮುಖ ನೋಡಿದರೆ ಸಾಕು, ಎಲ್ಲವೂ ಮರೆತು ಹೋಗುತ್ತದೆ ಎಂದು ಕುಮಾರಸ್ವಾಮಿ ಹೇಳುತ್ತಾರೆ. ಇಡೀ ಕುಟುಂಬಕ್ಕೆ ತಾಯಿಯೇ ಅತಿ ದೊಡ್ಡ ಆರ್ಥಿಕ ಮತ್ತು ನೈತಿಕ ಶಕ್ತಿಯಾಗಿದ್ದಾರೆ. ಆಗ ಡಾಕ್ಟರ್ ಎಚ್.ಡಿ. ರಮೇಶ್ ಅವರನ್ನು ವೃತ್ತಿಯಲ್ಲಿ ಖ್ಯಾತ ವೈದ್ಯರನ್ನಾಗಿ ಮಾಡುವಲ್ಲಿ ತಾಯಿಯ ದೂರದೃಷ್ಟಿ ಇತ್ತು. ಮಕ್ಕಳನ್ನು ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಸಮಾಜ ಸೇವಕರನ್ನಾಗಿ ಮಾಡಬೇಕೆಂಬ ಆಸೆ ಇವರದಾಗಿತ್ತು. ವೈದ್ಯಕೀಯ ರಂಗದಲ್ಲಿ ಮಗ ಬಡವರ ಸೇವೆ ಮಾಡಲು ತಾಯಿಯ ಕರುಣಾಮಯಿ ಗುಣಗಳೇ ಮುಖ್ಯ ಪ್ರೇರಣೆಯಾಗಿದ್ದವು. ಪ್ರಚಾರದಿಂದ ದೂರವಿದ್ದು ಸದ್ದಿಲ್ಲದೆ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಮಗನ ಸಾಧನೆಗೆ ತಾಯಿ ಸದಾ ಬೆಂಬಲ ನೀಡಿದ್ದರು. ಮಕ್ಕಳ ವಿಭಿನ್ನ ಕ್ಷೇತ್ರಗಳ ಸಾಧನೆಯ ಹಿಂದೆ ತಾಯಿಯ ಸಮಾನ ಪ್ರೀತಿ ಮತ್ತು ಮಾರ್ಗದರ್ಶನ ಅಡಗಿದೆ. ಮೊದಲ ಪುತ್ರಿ ಅನುಸೂಯ ಅವರನ್ನು ಉತ್ತಮ ಸಂಸ್ಕಾರ ನೀಡಿ ವೈದ್ಯಕೀಯ ಕುಟುಂಬದ ಸೊಸೆಯನ್ನಾಗಿ ಕಳುಹಿಸಿಕೊಟ್ಟರು. ಖ್ಯಾತ ಹೃದಯ ತಜ್ಞ
ಇವತ್ತಿನ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರ ಧರ್ಮಪತ್ನಿಯಾಗಿದ್ದಾರೆ ಅನಸೂಯ. ಗೌರವಾನ್ವಿತ ಕುಟುಂಬದ ಸತ್ಪ್ರಜೆಯಾಗಿ ಮತ್ತು ಸಮಾಜದಲ್ಲಿ ತಾಯಿಯ ಹೆಸರನ್ನು ಉಳಿಸುವಂತೆ ಮಗಳನ್ನು ಬೆಳೆಸಿದ ಹೆಗ್ಗಳಿಕೆ ಇವರದ್ದು. ಜಯದೇವ ಆಸ್ಪತ್ರೆಯ ಯಶಸ್ಸಿನ ಹಿಂದಿನ ಕಥೆಯಲ್ಲೂ ಈ ತಾಯಿಯ ಮಗಳ ಕೌಟುಂಬಿಕ ಸಹಕಾರದ ದೊಡ್ಡ ಪಾತ್ರವಿದೆ. ಮಗಳ ಸಂಸಾರದ ಸುಖಕ್ಕಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದ ಹಿರಿಯ ಜೀವ ಇವರಾಗಿದ್ದಾರೆ. ಶೈಲಜಾ ಚಂದ್ರಶೇಖರ್ ಇವತ್ತಿಗೂ ಲೈಮ್ ಲೈಟ್ನಿಂದ ಸಂಪೂರ್ಣ ದೂರ ಉಳಿದಿರುವ ಸರಳ ಜೀವಿ. ತಾಯಿಯಂತೆಯೇ ಸರಳ ಜೀವನ ನಡೆಸುತ್ತಾ ಯಾವುದೇ ಆಡಂಬರವಿಲ್ಲದೆ ಸಂಸಾರ ನಿಭಾಯಿಸುತ್ತಿದ್ದಾರೆ. ತಾಯಿಯ ಸರಳತೆಯ ಮತ್ತು ತಾಳ್ಮೆಯ ಗುಣಗಳು ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದಲೇ ಬಂದಿವೆ ಎನ್ನಬಹುದು. ರಾಜಕೀಯ ಮನೆತನದ ಹೆಣ್ಣು ಮಕ್ಕಳಾಗಿದ್ದರೂ ಯಾವುದೇ ಅಹಂಕಾರವಿಲ್ಲದೆ ಬದುಕುವ ಕಲೆಯನ್ನ ಈ ತಾಯಿ ಕಲಿಸಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಬದುಕಿಗೆ ಸದಾ ದಾರಿದೀಪವಾಗಿ ನಿಂತು ಹೆತ್ತ ಕರುಳಿನ ಮಮಕಾರವನ್ನು ಉಣಬಡಿಸಿದ್ದಾರೆ. ದೇವೇಗೌಡರು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಬೆಳೆದಾಗಲೂ ಚೆನ್ನಮ್ಮ ಎಂದಿಗೂ ಜಂಭ ಪಡಲಿಲ್ಲ. ಹಳ್ಳಿಯ ಕೃಷಿ ಬದುಕನ್ನೇ ಕೊನೆಯವರೆಗೂ ಪ್ರೀತಿಸಿದ ಅಪರೂಪದ ಜೀವ ಇದಾಗಿದೆ. ರಾಜಕೀಯದ ಆಡಂಬರ ಮತ್ತು ನಾಯಕರ ಅಬ್ಬರಕ್ಕೆ ಅವರು ಸದಾ ದೂರವೇ ಇರಲು ಬಯಸುತ್ತಿದ್ದರು. ಬೆಂಗಳೂರಿನ ದೊಡ್ಡ ನಿವಾಸಿಗಳಿಗಿಂತ ಹರದನಹಳ್ಳಿಯ ತೋಟದ ಮನೆಯೇ ತಮಗೆ ನೆಮ್ಮದಿ ನೀಡುತ್ತದೆ ಎನ್ನುತ್ತಿದ್ದರು. ಅಧಿಕಾರದ ಆಸೆ ಅಥವಾ ಸೌಲಭ್ಯಗಳ ವ್ಯಾಮೋಹ ಎಂದಿಗೂ ಈ ಧೀಮಂತ ಮಹಿಳೆಯನ್ನು ಆಕರ್ಷಿಸಲು ಸಾಧ್ಯವಾಗಲಿಲ್ಲ. ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಯಾದಾಗಲೂ ಬೆಂಗಳೂರಿನ ಕಡೆಗೆ ಬರಲು ಚೆನ್ನಮ್ಮ ತೀವ್ರವಾಗಿ ಹಿಂಜರಿದಿದ್ದರು. ಹರದನಹಳ್ಳಿಯ ಮಣ್ಣಿನ ವಾಸನೆ ಮತ್ತು ಹಳ್ಳಿಯ ಜನರ ಒಡನಾಟವೇ ತಮಗೆ ಸಾಕೆನ್ನುತ್ತಿದ್ದ ಸರಳ ಮಹಿಳೆ. ಮುಖ್ಯಮಂತ್ರಿ ನಿವಾಸದ ವೈಭೋಗಕ್ಕಿಂತ ಹಳ್ಳಿಯ ಕೃಷಿ ಕಾಯಕವೇ ತಮಗೆ ಶ್ರೇಷ್ಠವೆಂದು ನಂಬಿದ್ದರು. ಕೊನೆಗೆ ಪತಿಯ ಒತ್ತಾಯಕ್ಕೆ ಮಣಿದು ರಾಜಧಾನಿಗೆ ಬಂದರೂ ತಮ್ಮ ಹಳ್ಳಿಯ ಗುಣಗಳನ್ನು ಬಿಟ್ಟುಕೊಡಲಿಲ್ಲ. ಅಧಿಕಾರದ ಗದ್ದುಗೆಯ ಮೇಲಿದ್ದಾಗಲೂ ಸಾಮಾನ್ಯ ಜನರೊಂದಿಗೆ ಅದೇ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ಸಾವಿರದ 1996ರಲ್ಲಿ HD ದೇವೇಗೌಡರು ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾದಾಗ ಇತಿಹಾಸವೇ ಬದಲಾಯಿತು. ಅಂದು ಇಡೀ ದೇಶವೇ ಕರ್ನಾಟಕದ ಹಾಸನ ಜಿಲ್ಲೆಯ ಹರದನಹಳ್ಳಿಯ ಕಡೆಗೆ ತಿರುಗಿ ನೋಡುವಂತಾಯಿತು. ಭಾರತದ ಪ್ರಥಮ ಮಹಿಳೆಯಾಗುವ ಅಪರೂಪದ ಸೌಭಾಗ್ಯ ಚೆನ್ನಮ್ಮ ಅವರಿಗೆ ಒದಗಿ ಬಂದಿತ್ತು. ಹಳ್ಳಿಯ ಸಾಮಾನ್ಯ ಕೃಷಿ ಮಹಿಳೆಯೊಬ್ಬಳು ದೇಶದ ಅತ್ಯುನ್ನತ ನಿವಾಸಕ್ಕೆ ಲಗ್ಗೆ ಇಟ್ಟ ಕ್ಷಣವದು. ಪ್ರಧಾನಿ ಪತ್ನಿಯಾದರೂ ಅವರ ಉಡುಗೆ ತೊಡುಗೆಯಲ್ಲಾಗಲಿ ಅಥವಾ ನಡವಳಿಕೆಯಲ್ಲಾಗಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಪ್ರಧಾನಿ ಪತ್ನಿಯಾಗಿದ್ದರೂ ದೆಹಲಿಯ ಅಧಿಕಾರ ಕೇಂದ್ರಕ್ಕೆ ಹೋಗಲು ಅವರು ಆರಂಭದಲ್ಲಿ ಇಷ್ಟಪಡಲೇ ಇಲ್ಲ. ಆರಂಭದಲ್ಲಿ ದೆಹಲಿ ಪ್ರವಾಸಕ್ಕೆ ತೀವ್ರವಾಗಿ ಹಿಂಜರಿದಿದ್ದ ಸಂಗತಿ ಇವತ್ತೂ ರಾಜಕೀಯ ವಲಯದಲ್ಲಿ ರೋಚಕವಾಗಿದೆ. ಭಾಷೆಯ ಸಮಸ್ಯೆ ಮತ್ತು ದೆಹಲಿಯ ಭವ್ಯ ಸಂಸ್ಕೃತಿ ತಮಗೆ ಒಗ್ಗದು ಎಂದು ಹಳ್ಳಿಯಲ್ಲೇ ಇರಲು ಬಯಸಿದ್ದರು. ಪತಿಯ ರಾಷ್ಟ್ರ ರಾಜಕಾರಣದ ಜವಾಬ್ದಾರಿಗೆ ತೊಂದರೆಯಾಗಬಾರದೆಂದು ಕೊನೆಗೆ ಒಪ್ಪಿಕೊಂಡಿದ್ದರು. ಅಧಿಕಾರದ ಉತ್ತುಂಗದಲ್ಲಿದ್ದಾಗಲೂ ತಮ್ಮ ಮೂಲವನ್ನು ಮರೆಯದ ಧೀಮಂತಿಕೆ ಚೆನ್ನಮ್ಮ ಅವರದು. ಕೊನೆಗೆ ಪತಿಯ ರಾಜಕೀಯಕ್ಕೆ ಕರ್ತವ್ಯಕ್ಕೆ ಸಾಥ್ ನೀಡಲು ದೆಹಲಿಯ ಪ್ರಧಾನಿ ನಿವಾಸಕ್ಕೆ ತೆರಳಿದರು. ಪ್ರಧಾನಿ ನಿವಾಸದಲ್ಲೂ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಶೈಲಿ ಮತ್ತು ಆಚಾರ ವಿಚಾರಗಳನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡಿದ್ದರು. ರಾಷ್ಟ್ರಮಟ್ಟದ ಪ್ರಮುಖ ನಾಯಕರಿಗೂ ಇವರ ಸಾಂಪ್ರದಾಯಿಕ ಆತಿಥ್ಯ ಮತ್ತು ಸರಳತೆ ಅಚ್ಚರಿ ಮೂಡಿಸಿತ್ತು. ಪ್ರಧಾನಿ ನಿವಾಸಕ್ಕೆ ಬಂದ ಬಡ ಕಾರ್ಯಕರ್ತರನ್ನು ಸ್ವತಃ ತಾವೇ ಪ್ರೀತಿಯಿಂದ ಮಾತನಾಡಿಸಿ ಊಟ ಬಡಿಸುತ್ತಿದ್ದರು. ಇವರ ಈ ಕರುಣಾಮಯಿ ಸ್ವಭಾವ ದೆಹಲಿಯ ಅಧಿಕಾರಿಗಳ ಮೆಚ್ಚುಗೆಗೂ ಪಾತ್ರವಾಗಿತ್ತು. ದೇವೇಗೌಡರ 7 ದಶಕಗಳ ಸುದೀರ್ಘ ಮತ್ತು ಕಠಿಣ ರಾಜಕೀಯ ಪಯಣ ಎಂದಿಗೂ ಸುಲಭದ್ದಾಗಿರಲಿಲ್ಲ. ಪ್ರತಿಯೊಂದು ರಾಜಕೀಯ ಬಿಕ್ಕಟ್ಟಿನಲ್ಲೂ ಪಕ್ಷ ಒಡೆದಾಗಲೂ ಚೆನ್ನಮ್ಮ ಧೃತಿಗೆಡದೆ ಗೌಡರ ಬೆಂಬಲಕ್ಕೆ ನಿಂತರು. ಗೌಡರ ರಾಜಕೀಯ ಕೋಪ, ಆವೇಶ ಮತ್ತು ಆತಂಕಗಳನ್ನು ಶಾಂತಗೊಳಿಸುವ ಏಕೈಕ ಮಾಂತ್ರಿಕ ಶಕ್ತಿ ಇವರಾಗಿದ್ದರು.
ಹೋರಾಟದ ಹಾದಿಯಲ್ಲಿ ಗೌಡರು ಸೋತು ಸುಣ್ಣವಾದಾಗಲೆಲ್ಲ ಇವರೇ ಧೈರ್ಯ ತುಂಬಿದ ಶಕ್ತಿ. ಪತಿಯ ಯಶಸ್ಸಿನ ಹಿಂದೆ ಸದ್ದಿಲ್ಲದೆ ಶ್ರಮಿಸಿದ ಇವರ ಬದುಕು ಇಡೀ ನಾಡಿಗೆ ಮಾದರಿಯಾಗಿದೆ. ಏಳು ಬೀಳುಗಳ ನಡುವೆ ಇಡೀ ದೊಡ್ಡ ಜಂಟಿ ಕುಟುಂಬವನ್ನ ಒಟ್ಟಾಗಿ ಮುನ್ನಡೆಸಿದ ಹೆಗ್ಗಳಿಕೆ ಇವರದ್ದು. ಇವತ್ತಿನ ಕಾಲದಲ್ಲಿ ಕುಟುಂಬಗಳು ಒಡೆಯುತ್ತಿರುವಾಗ ಇಷ್ಟು ದೊಡ್ಡ ರಾಜಕೀಯ ಕುಟುಂಬವನ್ನ ಒಗ್ಗಟ್ಟಿನಿಂದ ಇಟ್ಟಿದ್ದಾರೆ. ಹಿರಿಯ ಸೊಸೆಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಿ ಮುನ್ನಡೆಸಿದರು. ಕುಟುಂಬದ ಆಂತರಿಕ ಕಲಹಗಳು ಹೊರಬಾರದಂತೆ ತಾವೇ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿದ ಧೀಮಂತೆ ಇವರು. ಮನೆಯ ಹಿರಿಯ ಜೀವವಾಗಿ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಛತ್ರಿಯಂತೆ ನೆರಳು ನೀಡಿದ್ದಾರೆ. ಇಂತಹ ಸದ್ದಿಲ್ಲದ ಸಾಹಸಿ ಮತ್ತು ಸಾಧಕಿಯರು ಸಿಗುವುದು ತೀರಾ ವಿರಳ. ಪತಿಯ ಯಶಸ್ಸಿನ ಮತ್ತು ದೇಶದ ಅತ್ಯುನ್ನತ ಸ್ಥಾನದ ಹಿಂದೆ ಕಣ್ಣಿಗೆ ಕಾಣದ ದೀಪವಾಗಿ ಉರಿದ ಮಹಾಸತಿ ಇವರು. ಚೆನ್ನಮ್ಮ ಅವರ ಬದುಕಿನ ಪ್ರತಿಯೊಂದು ಪುಟವೂ ಒಂದು ರೋಮಾಂಚನಕಾರಿ ಮತ್ತು ಭಾವನಾತ್ಮಕ ಇತಿಹಾಸವಿದೆ. ಇವತ್ತಿನ ತಲೆಮಾರಿನ ಮಹಿಳೆಯರಿಗೆ ಕೌಟುಂಬಿಕ ನಿರ್ವಹಣೆ ಮತ್ತು ತಾಳ್ಮೆಯ ಪಾಠ ಹೇಳಿಕೊಡುವ ಜೀವ ಇವರು. ಇವರ ಬದುಕಿನ ಹೋರಾಟದ ಕತೆ ಮುಂದಿನ ಪೀಳಿಗೆಗೂ ಸದಾ ಪ್ರೇರಣೆಯಾಗಿ ಉಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಜಕೀಯ ಇತಿಹಾಸದ ಅಪರೂಪದ ಜೋಡಿಯಾದ ದೊಡ್ಡ ಗೌಡರ ಸಫಲ ಬದುಕಿನ ಹಿಂದಿನ ಅತಿ ದೊಡ್ಡ ನೈತಿಕ ಶಕ್ತಿ ಈ ಚೆನ್ನಮ್ಮ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ದೇಶದ ಪ್ರಥಮ ಮಹಿಳೆಯಾಗುವ ಸೌಭಾಗ್ಯ ಒದಗಿ ಬಂದರೂ ಹಳ್ಳಿಯ ಮಣ್ಣಿನ ಮಮಕಾರ ಮತ್ತು ಸರಳತೆಯನ್ನು ಕೊನೆ ಉಸಿರುವರೆಗೂ ಮರೆಯದ ಧೀಮಂತ ಮಹಿಳೆ ಇವರಾಗಿದ್ದಾರೆ. ಇಹಲೋಕ ತ್ಯಜಿಸಿರುವ ಈ ಹಿರಿಯ ಜೀವದ ಬದುಕಿನಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಮತ್ತೊಂದು ರೋಚಕ ಹಾಗೂ ಕರಾಳ ಪುಟವಿದೆ. ಹರದನಹಳ್ಳಿಯ ದೇಗುಲದ ಆವರಣದಲ್ಲಿ ನಡೆದ ಆ ಭೀಕರ ಆಸಿಡ್ ದಾಳಿಯ ಹಿಂದಿನ ಸತ್ಯ ಮತ್ತು ಇವರನ್ನು ಕಾಯ್ದ ದೈವ ಶಕ್ತಿಯ ರಕ್ಷಾ ಕವಚದ ರೋಮಾಂಚನಕಾರಿ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೀಡಲಿದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.